ನನ್ನ ಹೆಸರು ಸುಶೀಲಾ. ನಾನು ಕನ್ಯಾಕುಮಾರಿ ಜಿಲ್ಲೆಯಲ್ಲಿ ಕುರುಚಿವೆಳ್ಳ ಭಾಗದಲ್ಲಿದ್ದೀನಿ. ನನಗೊಬ್ಬ ಮಗ, ಒಬ್ಬ ಮಗಳಿದ್ದಾಳೆ. ಮದುವೆ ಆಗಿ ನಾವು ಬ್ಯಾಂಗ್ಳೂರಿಗೆ ಹೋದ್ವು. ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಒಂದು 5-6 ವರ್ಷ ಟಿ ವಿ ಇತ್ತಿಲ್ಲ. ಆಮೇಲೆ ಟಿ ವಿ ತೊಗೊಂಡ್ಮೇಲೆ ಆವಾಗಲಿಂದನೂ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾರೆ, ಅವರು ಕೆಲಸಕ್ಕೆ ಹೋಗೋರು. 10 ಗಂಟೆ ಒಳಗಡೆ ಎಲ್ಲ ಕೆಲಸನ ಮುಗಿಸ್ಬಿಟ್ಟು ಸೀರಿಯಲ್ ನೋಡೋಕ್ಕೆ ಸ್ಟಾರ್ಟ್ ಮಾಡುವೆ. ಅದೊಂದು ರಾತ್ರಿ 10 ಗಂಟೆವರೆಗೂ ನೋಡ್ತಿದ್ದೆ. ಅದಾದಮೇಲೆ ಸೀರಿಯಲ್ಗೆ ತುಂಬಾ ದಾಸಿ ಆಗಿಬಿಟ್ಟೆ. ಸೀರಿಯಲ್ ನೋಡದೆ ಇರೋಕ್ಕೆ ಆಗ್ತಿರ್ಲಿಲ್ಲ. ನೋಡದೇ ಇದ್ದರೆ ತಲೆ ಒಂಥರ ಆಗೋದು, ಹುಚ್ಚು ಥರ ಮಕ್ಕಳ ಮೇಲೆ ಕೋಪ ಬರೋದು. ಏನೇ ಮಾಡಿದ್ರೂ ನನಗೆ ಕೋಪ ಬರೋದು. ಒಂದು ದಿನಕ್ಕೆ 10 ಗಂಟೆ ಕಾಲ ನಾನು ಟಿ ವಿ ನೋಡ್ತಾ ಇದ್ದೆ. ಸೀರಿಯಲ್ ನೋಡಬೇಕಾದ್ರೆ ಕರೆಂಟ್ ಹೋಯ್ತು ಅಂದರೆ ತುಂಬ ಕೋಪ ಬರೋದು. ಈ ಹಾಳಾದ ಕರೆಂಟು ಇವಾಗಲೇ ಹೋಗ್ಬೇಕಾಗಿತ್ತಾ, ಸೀರಿಯಲ್ ಇರುವಾಗಲೇ ಕೇಬಲ್ ಕಟ್ ಆಗಬೇಕಾಗಿತ್ತಾ ಅಂತ ಹೇಳಿ ತುಂಬ ಕೋಪದಲ್ಲಿ ಮಾತಾಡ್ತಾ ಇದ್ದೆ. ಸೀರಿಯಲ್ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಏನಾದರೂ ಕಷ್ಟ ಏನಾದರೂ ಬಂದರೆ ಮನಸ್ಸಲ್ಲಿ ನನಗೆ ತುಂಬ ಬೇಜಾರಾಗೋದು. ಅದನ್ನೇ ನೆನೆಸ್ಕೊಂಡೇ ಇರ್ತಿದ್ದೆ. ರಾತ್ರಿ ಕನಸಲ್ಲೆಲ್ಲ ಅದೇ ಬರೋದು. ಸೀರಿಯಲ್ ನೋಡಬೇಕಾದ್ರೆ ಅದರಲ್ಲಿ ಯಾರಾದರೂ ನಮಗೆ ಇಷ್ಟ ಆದವರು ಸತ್ತೋಗ್ಬಿಟ್ರೆ, ಅದನ್ನು ನಾನು ಚೆನ್ನಾಗಿ ನೋಡ್ತಾ ಇದ್ದಿದ್ದರಿಂದ ಸತ್ತೋಗ್ಬಿಟ್ರೆ ತುಂಬ ಬೇಜಾರಾಗೋದು. ಈ 40 ವರ್ಷಗಳಲ್ಲಿ ನಾನು ಸೀರಿಯಲ್ ನೋಡದೆ ಇದ್ದೇ ಇಲ್ಲ, ಇರಲಿಲ್ಲ. ಎಲ್ಲಾದರೂ ಮಗಳ ಮನೆಗೆ ಏನಾದರೂ ಹೋದ್ರು ಅಲ್ಲಿ ಫೋನಲ್ಲೇ ನೋಡ್ತಾ ಇದ್ದೆ. ಆ ಥರ ಸೀರಿಯಲ್ ನೋಡ್ದಲೇ ಇರಲೇ ಇಲ್ಲ. ಒಂದಿನ ನೋಡಲಿಲ್ಲ ಅಂತಂದರೆ ಮಾರನೇ ದಿನ ಅದನ್ನು ನೋಡ್ತಾ ಇದ್ದೆ. ಸೀರಿಯಲ್ ಬರೋ ಅಂಥ ಟೈಮಲ್ಲಿ ನನ್ನ ಮದುವೆ ಮನೆಗೆ ಕರೆದ್ರೂ ನಾನು ಹೋಗ್ತಿರ್ಲಿಲ್ಲ. ನನ್ನ ಮಕ್ಕಳು ಕರ್ಕೊಂಡು ಎಲ್ಲೂ ಹೋಗ್ತಿರ್ಲಿಲ್ಲ. ನಾನು ಬರಲ್ಲ ಅಂಥೇಳಿ ತಪ್ಪಿಸ್ಕೊಂಡ್ಬಿಡ್ತಿದ್ದೆ. ಎಲ್ಲ ಈ ಸೀರಿಯಲ್ಗೋಸ್ಕರನೇ, ಹೋಗ್ತಾನೆ ಇರಲಿಲ್ಲ. 40 ವರ್ಷಗಳು ಸೀರಿಯಲ್ಗೆ ದಾಸಿ ಆಗಿದೆ. ಆ ಥರ ಇರಬೇಕಾದ್ರೇ ಮೋಹನ್ ಸಿ ಲಾಜರಸ್ ಅವರ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ಬಂತು. ಆವಾಗ ಅದರಲ್ಲಿ ಅವ್ರ ಪ್ರಸಂಗದಲ್ಲಿ ಈ ಥರ ಸೀರಿಯಲ್ ಎಲ್ಲ ನೋಡೋದು, ಕುಡಿಯೋದು, ಕೆಟ್ಟ ಅಭ್ಯಾಸಗಳು ಎಲ್ಲ ಪಾಪ ಅಂತ ಹೇಳಿ ಅವರು ಹೇಳುವಾಗ ನನಗೂ ಅನ್ನಿಸ್ತು ಈ ಥರ ಅದನ್ನೆಲ್ಲ ಬಿಡಬೇಕು ಅಂತ. ಆಗ ಒಂದಿನ 10 ಪ್ರಾರ್ಥನೆ ಮಾಡಿದೆ. ಈ ಪಾಪದಿಂದ ನನಗೆ ಬಿಡುಗಡೆ ಕೊಡಬೇಕು ದೇವರೇ ಅಂತ ಹೇಳಿ ಹೃದಯದ ಆಳದಿಂದ ಮನಸ್ಸು ತೆರೆದು ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿದ್ದು ಮಾರನೇ ದಿನದಿಂದಲೇ ನನಗೆ ಸೀರಿಯಲ್ ನೋಡಬೇಕು ಅನ್ನೋ ಯೋಚನೆನೇ ಇಲ್ಲ. ಈಗ 1.5 ವರ್ಷದ್ದು ಮೇಲಾಯಿತು. ನಾನು ಸೀರಿಯಲ್ ಆಗಲಿ, ಸಿನಿಮಾನಾಗಲಿ, ಹಾಡುಗಳನ್ನಾಗಲಿ ಏನೂ ನೋಡಲ್ಲ. ನೋಡಬೇಕು ಅನ್ನೋ ಯೋಚನೆನೇ ಇಲ್ಲ. ಯಾರಾದರೂ ನೋಡ್ತಾ ಇದ್ರು ಕೂಡ ನಾನಲ್ಲಿ ನಿಂತ್ಕೊಳ್ಳೋದೇ ಇಲ್ಲ. 40 ವರ್ಷಗಳ ಸೀರಿಯಲ್ ಅಭ್ಯಾಸದಿಂದ, ಸಿನಿಮಾ ನೋಡೋ ಅಭ್ಯಾಸದಿಂದಲೂ ಬಿಡುಗಡೆ ಕೊಟ್ಟಂಥ ಏಸಪ್ಪನಿಗೆ ಕೋಟ್ಯಾನುಕೋಟಿ ಸ್ತೋತ್ರ.